ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ಯೂಟ್ಯೂಬ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕು ಶೇರಿಂದನೇ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಇನ್ನೂ ಪ್ರೋತ್ಸಾಹ ಸಿಗೋದು. ಓಕೆ, ಇವತ್ತು ಏನು ವಿಶೇಷ ನಾನು ಬಂದಿರೋದು ಅಂತಂದರೆ, ಇವತ್ತು ನಾನು ಬಂದಿರೋದು ಸೊ DJIದ ಒಂದು 7P ಓಸ್ಮೋ 7P ಗಿಂಬಲ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ಯಾವ ಥರ ಇದೆ ಅಂತ ಕ್ಲೀನಾಗಿ ಅನ್ಬಾಕ್ಸಿಂಗ್ ಮಾಡೋದ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ನಾನು ತಗೊಂಡಿದ್ದು. ಸೊ ಇದು ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ಬೇಕಲ್ಲ, ಅದಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಅನ್ಬಾಕ್ಸಿಂಗ್ ಮಾಡೋದನ್ನ ಇವಾಗ ಪ್ಲೇ ಮಾಡೋದ, ಬನ್ನಿ ನೋಡೋದ. ಇವಾಗ ಅನ್ಬಾಕ್ಸ್ ಮಾಡೋ ಸಮಯ. ಈ ಅನ್ಬಾಕ್ಸ್ ಮಾಡಬೇಕಾದ್ರೆ ಫಸ್ಟು ನೀವು ಗಮನಿಸ್ಬೇಕಾಗಿರೋದು ಬಾಕ್ಸ್. ಈ ಬಾಕ್ಸ್ ನೋಡಿ ಎಷ್ಟು ಕ್ಲೀನಾಗಿ ನಿಮಗೆ ಫಿನಿಷಿಂಗಾಗಿ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ 1 ಇಯರ್ ವ್ಯಾರಂಟಿ ಇರುತ್ತೆ. ನಿಮಗೆ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತಾರೆ ಇವರು. 1 ಇಯರ್ ವ್ಯಾರಂಟಿ, ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಸೆಂಟ್ರಲ್ಲಿ, ಅಫಿಷಿಯಲ್ ಸರ್ವಿಸ್ ಸೆಂಟ್ರಲ್ಲೂ ಸರ್ವಿಸ್ ಮಾಡಿಸ್ಕೋಬೋದು. ಪ್ಲಸ್ ನೀವು ನೋಡ್ಬೋದು ಇಲ್ಲ, ನೀವು ಇದ್ರದ್ದು MRP ಆಗಿರ್ಬೋದು. ಇದು ಮೇಡ್ ಫಾರ್ ಐಫೋನ್ಗೆ ಅಂತಲ್ಲ, ಎಲ್ಲ ಫೋನ್ಗೂ ಆಗುತ್ತೆ. ಸೊ ಐ ಪ್ರಿಫರ್ ನಿಮಗೆ ಐಫೋನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇರ್ಬೋದು. ಹಿಂದೆ ನೋಡ್ಬೋದು. ಸೊ MRP ಬಂದ್ಬಿಟ್ಟು 16,990, ಬಟ್ ನನಗೆ ಸಿಕ್ಕಿರೋದು 11,490ಕ್ಕೆ ನಾನು ತೊಗೊಂಡಿದ್ದು. ಇದನ್ನು ಅನ್ಬಾಕ್ಸಿಂಗ್ ಮಾಡೋದ. ಫಸ್ಟ್ ನಿಮಗೆ ಸಿಗೋದೇ ಒಂದು ಚಿಕ್ಕ ಬಾಕ್ಸ್, ಇದು ನೋಡುವ. ಆಮೇಲೆ ನಿಮಗೆ ಮೇನ್ ಗ್ಯಾಜೆಟ್ ಗಿಂಬಲ್. ಆಮೇಲೆ ನಿಮಗೆ ಒಂದು ಮ್ಯಾನುವಲ್ ಕಾರ್ಡು, DJ ಸ್ಟೋರ್ಸ್ದಾಗಿರ್ಬೋದು, ಯಾವುದಾಗಿರ್ಬೋದು ಮ್ಯಾನುವಲ್ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಇವಾಗ ಇದ್ರ ಕೆಲಸ ಮುಗೀತು. ಇದು ನನಗೆ ಬೇಡ. ಮೇನ್ ಗ್ಯಾಜೆಟ್ ಇದು. ಇದರಲ್ಲಿ ನೀವು ನೋಡ್ಬೋದು ಒಂದು C to C ಕೇಬಲ್ ಕೊಟ್ಟಿದ್ದಾರೆ. ಸೊ ಇದು ಚಾರ್ಜಿಂಗ್ ಪರ್ಪಸ್ಗೆ ಇರ್ಬೋದು, ಚಾರ್ಜ್ ಹಾಕೋಬೋದು ಅಂತ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ನಿಮಗೆ ಮೈಕ್ ಕೇಬಲ್. ನೀವು ಬೇಕಂತಂದರೆ ವೈರ್ ಕನೆಕ್ಟ್ ಮಾಡ್ಕೊಂಡು ಮೈಕು ಕೂಡ ಕನೆಕ್ಟ್ ಮಾಡ್ಕೋಬೋದು ಅಂತ. ಅದಾದಮೇಲೆ ಇನ್ನೊಂದು ಟನ್ ಇದೇ ಬಂದ್ಬಿಟ್ಟು ನಿಮಗೆ ಮೈನ್ ಗ್ಯಾಜೆಟ್, ನಿಮ್ಮ ಮೊಬೈಲ್ ಹೋಲ್ಡರ್. ಈ ಹೋಲ್ಡರ್ ನೋಡ್ಬೋದು ಇವಾಗ. ಇದೆ DJI ಮೊಬೈಲ್ ಹೋಲ್ಡರ್. ಇದಕ್ಕೆ ಆದಂಥ ಸೆನ್ಸರ್. ಸೋಲೋ ನೀವು ಬ್ಲಾಗಿಂಗ್ ಮಾಡ್ತೀನಿ ಅಂದರೆ ಸೆನ್ಸರ್ ಆಗಿರ್ಬೋದು. ಪ್ಲಸ್ ಟಾರ್ಚ್ ಲೈಟ್ ಕೂಡ ಐತೆ ನಿಮಗೆ. ಪ್ಲಸ್ ಇದು ಬಂದ್ಬಿಟ್ಟು ಮೇನ್ ಗ್ಯಾಜೆಟ್ ನಿಮಗೆ ಗಿಂಬಲ್. ಆನ್ ಮಾಡಿದ ತಕ್ಷಣ ಆನ್ ಆಗೋಗುತ್ತೆ. ಇದನ್ನು ಆಪ್ರೇಟ್ ಮಾಡಿ ತೋರಿಸೋದ, ಬನ್ನಿ. ಇದನ್ನು ಕನೆಕ್ಟ್ ಮಾಡೋದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ. ಇದರಲ್ಲಿ ಇದೆಯಲ್ಲ, ಇದನ್ನು ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾದ್ರೆ, ಸೊ ಇಲ್ಲಿ ಸೈಡಲ್ಲಿ ನಿಮಗೆ ಒಂದು ಕ್ಯಾಮ್ರಾದು ಇದು ಕಾಣಿಸುತ್ತೆ. ನಿಮ್ಮ ಕ್ಯಾಮ್ರಾ ಯಾವ ಕಡೆ ಇದೆ ಅಲ್ಲಿಗೆ ಇದನ್ನು ಪ್ಲೇಸ್ ಮಾಡಬೇಕು, ಮೇಲ್ಗಡೆ ಕಾಣಿಸೋ ಥರ. ಸೊ ಈಗ ನಾನು ಇನ್ನೊಂದು ಫೋನ್ಗೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಗಿಂಬಲ್ ನಿಮಗೆ. ಸೊ ಇದು ಏನಿಲ್ಲ ನಿಮಗೆ. ಸೊ ಇದನ್ನು ಆನ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸೋ ಥರ ಪ್ಲಗ್ ಮಾಡಬೇಕು. ಸೊ ಪ್ಲಗ್ ಮಾಡಿದ್ರೆ ಸ್ಟಡಿ ಆಗಿದೆ. ಇದ್ರ ಜೊತೆ ಇಲ್ಲಿ ಕೆಳಗಡೆ ಕಾಣಿಸೋ ಥರ ನಿಮಗೆ ಸೆನ್ಸರ್. ನೀವು ಯಾವ ಕಡೆ ಇರ್ತೀರ, ಈಗ ಫ್ರಂಟ್ ವಿಡಿಯೋ ಮಾಡಬೇಕಾದ್ರೆ ಈ ಕ್ಯಾಮ್ರಾ ಕಾಣ್ತಾ ಇದೆಯಲ್ಲ, ಇದು ಸೆನ್ಸರ್ ಮುಂದೆ ಇರಬೇಕು. ಹಿಂದೆ ಬ್ಯಾಕ್ ಸೈಡ್ ಮಾಡ್ತಾ ಇದ್ರೆ ಬ್ಯಾಕ್ ಸೈಡ್ಗೆ ಹಾಕೊಳ್ಳಿ. ನಾನು ಇವಾಗ ಮುಂದಕ್ಕೆ ಮಾಡ್ತಾ ಇರೋದ್ರಿಂದ ಮುಂದೆ ಹಾಕೋತೀನಿ. ಇದು ಲಾಕ್ ಆಯ್ತು ಇವಾಗ. ನಿಮ್ಗೆ ಇದರಲ್ಲಿ ಒಂದು ರೊಟೇಟ್ ಬಟನ್ ಕಾಣಿಸುತ್ತೆ. ಸೊ ರೊಟೇಟ್ ಬಟನ್ ಇದೆಯಲ್ಲ, ಇದನ್ನು ನಿಮಗೆ 2 ಸಾರಿ ಪ್ರೆಸ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ, 2 ಸಾರಿ ಪ್ರೆಸ್ ಮಾಡಿದ್ರೆ ವರ್ಟಿಕಲ್ ಆಗುತ್ತೆ ನಿಮಗೆ. ಪ್ಲಸ್
ಹಿಂದೆಗಡೆ ನಿಮಗೆ ಒಂದು ಬಟನ್ ಇದೆ. ಇದನ್ನು ನಿಮಗೆ ಮೂರು ಸರಿ ಮಾಡಿದ್ರೆ ನಿಮಗೆ ಆಟೋ ರೊಟೇಟ್ ಆಗುತ್ತೆ. 1 2 3 ನಿಮ್ಮ ಕಡೆ ತಿರುಗ್ತಾ 1 2 3 ಇದು ನನ್ನ ಕಡೆ ತಿರುಗ್ತು. ಇವಾಗ ಹಿಂದ್ಗಡೆ ತಿರುಗ್ತು ಅಂತಂದರೆ ನಿಮ್ಮ ಮುಖ ಯಾವ ಥರ ಈಗ ನಿಮ್ಮನ್ನ ಫೇಸ್ ರೆಕಗ್ನೈಸ್ ಮಾಡ್ತಂದರೆ ನಿಮ್ಮನ್ನ ಬಿಟ್ಟರೆ ಇದು ಬೇರೆ ಕಡೆ ರೊಟೇಟ್ ಆಗೋದೇ ಇಲ್ಲ. ಇವಾಗ ನಾನು ಎಲ್ಲೇ ಹೋದರೂ ಕೂಡ ಇಲ್ಲಿ ನೋಡಿ ಆಟೋಮೆಟಿಕ್ ತಿರ್ಕೊಳ್ಳುತ್ತೆ, ನನ್ನ ಫೇಸಿಗೆ ರೆಕಗ್ನೈಸ್ ಆಗೋ ಥರ. ಇವಾಗ ನೋಡ್ಬೋದು ನಾನೇನು ಮುಟ್ತಾ ಇಲ್ಲ, ಏನೋ ಬಟನ್ ಮುಟ್ತಾ ಇಲ್ಲ, ಇಲ್ಲಿಂದ ಇಲ್ಲಿಗೆ ಬಂದೆ, ಇದು ಆಟೋ ರೊಟೇಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದರೆ ಆಟೋ ರೊಟೇಟ್ ಆಗುತ್ತೆ. ಪ್ಲಸ್ ಇವಾಗ ನೋಡ್ತೀನಿ ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ಆಟೋ ರೊಟೇಟು, ಇವಾಗ ತಿರುಗಿಸೋದು ನಾವು ಆಟೋಮೆಟಿಕ್ಕು ಇಲ್ಲೊಂದು ಬಟನ್ ಇರುತ್ತೆ, ತಿರುಗಿಸ್ಬೋದು. ಇದರಲ್ಲಿ ನಿಮಗೆ ಮೋಡ್ಸ್ ಇರುತ್ತೆ, ಈ ಮೋಡ್ಸು ಕೂಡ ಚೇಂಜ್ ಮಾಡ್ಕೋಬೋದು. ಮೋಡ್ಸ್ನ ಚೇಂಜ್ ಮಾಡ್ಕೊಂಡ್ರೆ ನಿಜ ಹೇಳ್ತೀನಿ ಅಂತಂದರೆ ಇಟ್ಸ್ ಎ ವರ್ತ್ ಪ್ರಾಡಕ್ಟು. ಇದರಲ್ಲಿ ಇನ್ನೂ ಒಂದು ಫೀಚರ್ಸ್ ಅಂತಂದರೆ ನಿಮಗೆ ಸ್ಟ್ಯಾಂಡ್, ನೀವೇನಾದ್ರು ಯೂಸ್ ಮಾಡ್ತೀನಿ ಅಂದರೆ ಸ್ಟ್ಯಾಂಡಾಗಿ ಕೂಡ ಇಟ್ಟು ಯೂಸ್ ಮಾಡ್ಕೋಬೋದು. ಸ್ಟ್ಯಾಂಡಾಗಿ ಪ್ಲಗ್ ಮಾಡಿ ಬೇಕಂತಂದರೆ ವೀಡಿಯೋಸ್ ಓನ್ ಮೇಕಿಂಗು ಅದು ಕೂಡ ಮಾಡ್ಕೋಬೋದು. ಪ್ಲಸ್ ಇದನ್ನು ಸೆಲ್ಫಿ ಸ್ಟಿಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ನೀವು ಬೇಕಂದರೆ ಸೆಲ್ಫಿ ಸ್ಟಿಕ್ ನೀವು ಒಬ್ಬರೇ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಸೆಲ್ಫಿ ಸ್ಟಿಕ್ ಥರ ಕೂಡ ಯೂಸ್ ಆಗುತ್ತೆ. ಸೊ ನಿಜ ಹೇಳ್ಬೇಕು ಅಂದರೆ 11,500ಗೆ ಇಸ್ ರಿಯಲಿ ವರ್ತ್ ಪ್ರಾಡಕ್ಟು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಸೋಲೋ ಬ್ಲಾಗಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ನನಗೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ನಿಯರೆಸ್ಟ್ ಸ್ಟೋರ್ಸ್ ಆಗಿರ್ಬೋದು ಇಲ್ಲ ಆನ್ಲೈನ್ ಶಾಪ್ ಆಗಿರ್ಬೋದು ನೋಡ್ಬಿಟ್ಟು ತೊಗೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಅಂತೂ ಮಾಡಿ. ನಿಮ್ಮ ಫ್ರೆಂಡ್ ನೆಕ್ಸ್ಟ್ ಬ್ಲಾಗರ್ ಯಾರು ಇರ್ತಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.